ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜೈ ಹಿಂದ್. ತಮಗೆಲ್ರಿಗೂ ಕೂಡ ಅಶ್ವಮೇಧ IAS ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ತರಗತಿಯಲ್ಲಿ ನಾವು ವಿಶೇಷವಾಗಿ UPSC ಅಲ್ಲಿ ಕೇಳಲಾಗಿರತಕ್ಕಂತಹ PYQs ಅನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಯಾಕೆ PYQs ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಕೂಡ PYQs ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ನಾವು ಪರೀಕ್ಷೆಗೆ ನಾವು ಓದುವಂತಹ ಸಂದರ್ಭದಲ್ಲಿ, ತಯಾರಿಯನ್ನು ನಡೆಸ್ತಕ್ಕಂತಹ ಸಂದರ್ಭದಲ್ಲಿ ಯಾವ ಒಂದು ಟಾಪಿಕ್ ಮೇಲೆ ನಾವು ಫೋಕಸ್ ಮಾಡಬೇಕು, ಯಾವ ರೀತಿ ನಾವು ಓದ್ಬೇಕಂತ ಹೇಳಿ ಈ ಒಂದು PYQs ನಮಗೆ ಗೈಡ್ ಮಾಡ್ತವೆ, ಒಂದು ಸರಿಯಾದಂತಹ ಒಂದು ದಾರಿಯನ್ನ ತೋರಿಸ್ತವೆ. ಆ ನಿಟ್ಟಿನಲ್ಲಿ PYQs ವೆರಿ ಇಂಪಾರ್ಟೆಂಟ್. ಮತ್ತೆ UPSC ಯಲ್ಲಿ ಕೇಳಲಾಗಿರತಕ್ಕಂತಹ ಪ್ರಶ್ನೆಗಳೇ ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳೋದಾದ್ರೆ, ನೀವು ಯಾವುದೇ ಒಂದು ಎಕ್ಸಾಮ್ ತಗೊಳ್ಳಿ, PDO ಆಗಲಿ, KS ಆಗಲಿ, PSI ಆಗಲಿ, ಎಲ್ಲಾ ಒಂದು ಪರೀಕ್ಷೆಗಳಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಆ ಒಂದು ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ನಾವು ಉತ್ತರಿಸ್ಬೇಕಂತ ಹೇಳಿದ್ರೆ, UPSC ಯಲ್ಲಿ ಕೇಳಲಾಗಿರತಕ್ಕಂತಹ ಪ್ರಶ್ನೆಗಳನ್ನ ಸರಿಯಾದ ರೀತಿಯಲ್ಲಿ ನಾವು ಅನಾಲಿಸಿಸ್ ಮಾಡಿದ್ರೆ ಖಂಡಿತವಾಗಿ ನಾವು ಒಳ್ಳೆಯ ಅಂಕಗಳನ್ನ ಗಳಿಸಬಹುದು. ಆ ಹಿನ್ನೆಲೆಯಲ್ಲಿ ಆ ಒಂದು ಎಕ್ಸಾಮ್ ಪ್ರಿಪರೇಷನ್ಗೆ ನಿಮಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ನಾನು ಇವತ್ತು UPSC ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇವತ್ತು ನಾನು ತೆಗೆದುಕೊಂಡು ಬಂದಿರತಕ್ಕಂತಹ ಟಾಪಿಕ್ ಯಾವ್ದಪ್ಪ ಅಂತ ಹೇಳಿದ್ರೆ, ಅದು ಶೆಡ್ಯೂಲ್ಸ್ ಮೇಲೆ ಅನೇಕ ಕ್ವಶನ್ಸ್ಗಳು ರಿಪೀಟ್ ಆಗಿದೆ. ಈ ಶೆಡ್ಯೂಲ್ಸ್ ಅನ್ನು ಕರೆಕ್ಟ್ ಆಗಿ ನಾವು ಪ್ರಿಪೇರ್ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ನಾವು ಇದರಲ್ಲಿ ಉತ್ತಮವಾದಂತಹ ಅಂಕಗಳನ್ನ ಗಳಿಸಬಹುದು. ಒಂದನೇ ಪ್ರಶ್ನೆನ ನಾವು ನೋಡೋಣ. ಮೊದಲನೇ ಪ್ರಶ್ನೆ, ನಿರ್ದಿಷ್ಟ ಪ್ರದೇಶವನ್ನು ಭಾರತ ಸಂವಿಧಾನದ 5ನೇ ಶೆಡ್ಯೂಲ್ ಅಡಿಯಲ್ಲಿ ತಂದರೆ ಈ ಕೆಳಗಿನ ಯಾವ ಹೇಳಿಕೆಯು ಅದರ ಪರಿಣಾಮವನ್ನು ಉತ್ತಮವಾಗಿ ಪ್ರತಿಬಿಂಬಿಸುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ಇಲ್ಲಿ ಕ್ವಶನ್ಸ್ ಅನ್ನ ಕೇಳುವಂತಹ ಸಂದರ್ಭದಲ್ಲಿ 5ನೇ ಶೆಡ್ಯೂಲ್ ಬಗ್ಗೆ ಹೇಳಿದ್ದಾರೆ, ಅಂದ್ರೆ 5ನೇ ಅನುಸೂಚಿ ಬಗ್ಗೆ ಹೇಳಿದ್ದಾರೆ. ಸೊ ಈ 5ನೇ ಅನುಸೂಚಿ ಬಗ್ಗೆ ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ. ಈ ಒಂದು ಕ್ವಶನ್ಸ್ ಯಾವ ಒಂದು ಪರೀಕ್ಷೆಯಲ್ಲಿ ಬಂದಿದೆ ಅಂದ್ರೆ, ಯಾವಾಗ ಬಂದಿದೆ ಅಂತ ಹೇಳಿದ್ರೆ, ಇದು IAS 2022ರಲ್ಲಿ ನಡೆದಂತಹ ಒಂದು ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ನಾವು ಆಪ್ಷನ್ಸ್ ಅನ್ನ ನಾವು ನೋಡೋಣ. ಆಪ್ಷನ್ ಎ, ಇದು ಬುಡಕಟ್ಟು ಜನರ ಭೂಮಿಯನ್ನು ಬುಡಕಟ್ಟು ಜನರಿಗೆ ವರ್ಗಾಯಿಸುವುದನ್ನು ತಡೆಯುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ, ಇದು ಆ ಪ್ರದೇಶದಲ್ಲಿ ಸ್ಥಳೀಯ ಸ್ವ ಆಡಳಿತ ಮಂಡಳಿಯನ್ನ ರಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ನೋಡೋಣ, ಇದು ಆ ಪ್ರದೇಶವನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಪರಿವರ್ತಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ, ಅಂತಹ ಪ್ರದೇಶಗಳನ್ನ ಹೊಂದಿರುವ ರಾಜ್ಯವನ್ನು ವಿಶೇಷ ವರ್ಗದ ರಾಜ್ಯವೆಂದು ಘೋಷಿಸಲಾಗುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂತಹ ಆಪ್ಷನ್ಸ್ ಅಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ, ಅದು ಆಪ್ಷನ್ ಎ. ಆಪ್ಷನ್ ಏನಂತ ಹೇಳಿದ್ರೆ, ಇದು ಬುಡಕಟ್ಟು ಜನರ ಭೂಮಿಯನ್ನ ಬುಡಕಟ್ಟು ಅಲ್ಲದ ಜನರಿಗೆ ವರ್ಗಾಯಿಸುವುದನ್ನ ತಡೆಯುತ್ತದೆ. ಸೊ ಇದರ ಸರಿಯಾದಂತಹ ಉತ್ತರ ಆಪ್ಷನ್ ಎ. ಇನ್ನು ಮುಂದಿನ ಪ್ರಶ್ನೆ ನಾವು ನೋಡೋಣ. ಸೊ ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ 5ನೇ ಹಾಗೂ 6ನೇ ಅನುಸೂಚಿಗಳನ್ನು ಯಾವ ಉದ್ದೇಶಕ್ಕೆ ಉಪಬಂಧಿಸಲಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ಕ್ವಶನ್, ಭಾರತೀಯ ಸಂವಿಧಾನದ 5ನೇ ಹಾಗೂ 6ನೇ ಅನುಸೂಚಿಗಳನ್ನ ಯಾವ ಉದ್ದೇಶಕ್ಕೆ ಉಪಬಂಧಿಸಲಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಈ ಒಂದು ಕ್ವಶನ್ ಅನ್ನ IAS 2015ರಲ್ಲಿ ಕೇಳಿರ್ತಕ್ಕಂತಹ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು. ಸ್ಪೆಸಿಫಿಕ್ ಆಗಿ ಕೇಳಿದರೆ 5 ಮತ್ತು 6ನೇ ಅನುಸೂಚಿ. ನೋಡಿ, ಶೆಡ್ಯೂಲ್ಸ್ ಅನ್ನ ಓದುವಂತಹ ಸಂದರ್ಭದಲ್ಲಿ ನಾವು 5 ಮತ್ತು 6ನೇ ಅನುಸೂಚಿಗೆ ಹೆಚ್ಚು ಫೋಕಸ್ ಮಾಡಿ ಓದಬೇಕಾಗುತ್ತೆ. ಯಾಕಂತ ಹೇಳಿದ್ರೆ UPSC ಪದೇ ಪದೇ ರಿಪೀಟೆಡ್ ಆಗಿ ಈ ಒಂದು 5 ಮತ್ತು 6ನೇ ಅನುಸೂಚಿ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ ಇದೆ. ಅದೇ ರೀತಿ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲೂ ಕೂಡ ಈ ಒಂದು ಅನುಸೂಚಿ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಅದರ ಮೇಲೆ ಅನೇಕ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಇನ್ನು ಆಪ್ಷನ್ಸ್ ಅನ್ನ ನಾವು ನೋಡೋಣ. ಆಪ್ಷನ್ ಎ, ಪರಿಶಿಷ್ಟ ವರ್ಗಗಳ ಹಿತಾಸಕ್ತಿಯನ್ನ ರಕ್ಷಿಸಲು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ, ರಾಜ್ಯಗಳ ಗಡಿಗಳನ್ನ ನಿರ್ಧರಿಸಲು ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಸಿ, ಪಂಚಾಯಿತಿಗಳ ಅಧಿಕಾರ, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನ ನಿರ್ಧರಿಸಲು ಅಂತ ಹೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ ಡಿ, ಎಲ್ಲಾ ಗಡಿ ರಾಜ್ಯಗಳ ಹಿತಾಸಕ್ತಿಗಳನ್ನ ರಕ್ಷಿಸಲು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ 4 ಆಪ್ಷನ್ಗಳಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ, ಅದು ಪರಿಶಿಷ್ಟ ವರ್ಗಗಳ ಹಿತಾಸಕ್ತಿಯನ್ನ ರಕ್ಷಿಸಲು ಅನ್ನುವಂಥದ್ದು. ಆಪ್ಷನ್ ಎ ಇದರ ಸರಿಯಾದ ಉತ್ತರ. ನೋಡಿ, ಇಲ್ಲಿ ರಾಜ್ಯಗಳ ನಡುವಿನ ಗಡಿಗಳನ್ನ ನಿರ್ಧರಿಸಲು ಅಂತಕ್ಕಂಥದ್ದು ಇದು ನಮ್ಗೆಲ್ಲ ಗೊತ್ತಿದೆ, 1ನೇ ಅನುಸೂಚಿಯಲ್ಲಿ ಇದು ಬರ್ತಕ್ಕಂಥದ್ದು. ಇನ್ನು ಆಪ್ಷನ್ ಸಿ, ಪಂಚಾಯಿತಿಗಳ ಅಧಿಕಾರ, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನ ನಿರ್ಧರಿಸತಕ್ಕಂಥದ್ದು, ಅದು ನಮ್ಗೆ ಈಗಾಗಲೇ ಗೊತ್ತಿದೆ, 11ನೇ ಅನುಸೂಚಿ ಅಂತಕ್ಕಂಥದ್ದು. 11ನೇ ಅನುಸೂಚಿ. ಇನ್ನು ಎಲ್ಲಾ ಗಡಿ ರಾಜ್ಯಗಳ ಹಿತಾಸಕ್ತಿಯನ್ನ ಕಾಯ್ದುಕೊಳ್ಳುವಂಥದ್ದು, ಅದು ಈ ಒಂದು
ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಲ್ಲ. ನಾವು ಈಸಿಯಾಗಿ ಕ್ವಶನ್ ಅನ್ನ ಓದಿದಂತಹ ಸಂದರ್ಭದಲ್ಲಿ ಆಪ್ಷನ್ ಬಿ ಮತ್ತೆ ಸಿ ಅನ್ನ ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಆಪ್ಷನ್ ಬಿ ಮತ್ತೆ ಸಿ ಅನ್ನ ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಆಗ ಆಪ್ಷನ್ ಎ ಮತ್ತು ಡಿ ಅಲ್ಲಿ ನಮಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಕೊನೆಯದಾಗಿ 50-50 ಇದ್ದಂತಹ ಸಂದರ್ಭದಲ್ಲಿ ನಾವು ಕೆಲವೊಂದು ಸಂದರ್ಭದಲ್ಲಿ ರಿಸ್ಕ್ ಅನ್ನ ತೆಗೆದುಕೊಳ್ಳಲೇಬೇಕಾಗುತ್ತೆ. ಬಟ್ ನಮಗೆ ಈ ಒಂದು ಪ್ರಶ್ನೆ ಬಹಳ ಈಸಿ ಆಗಿರತಕ್ಕಂಥದ್ದು. ಸರಿಯಾದ ರೀತಿಯಲ್ಲಿ ನಾವು ಶೆಡ್ಯೂಲ್ಸ್ ಗಳನ್ನ ಕರೆಕ್ಟ್ ಆಗಿ ಮೆಮೊರೈಸ್ ಮಾಡಿದರೆ ಈ ಒಂದು ಕ್ವಶನ್ ಅನ್ನ ಈಸಿಯಾಗಿ ನಾವು ಸಾಲ್ವ್ ಮಾಡಬಹುದು. ಸೊ ಹೀಗಾಗಿ ಪರಿಶಿಷ್ಟ ವರ್ಗಗಳ ಹಿತಾಸಕ್ತಿಯನ್ನ ರಕ್ಷಿಸಲು ಅನ್ನುವಂಥದ್ದು ಇದರ ಒಂದು ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ನಾವು ನೋಡೋಣ. ಸೊ ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಕೆಳಗಿನ ಯಾವ ಶೆಡ್ಯೂಲ್ ಅಥವಾ ಅನುಸೂಚಿ ಪಕ್ಷಾಂತರ ನಿಷೇಧ ಕುರಿತು ಉಪಬಂಧಗಳನ್ನ ಹೊಂದಿದೆ ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ಭಾರತ ಸಂವಿಧಾನದ ಕೆಳಗಿನ ಯಾವ ಶೆಡ್ಯೂಲ್ ಅಥವಾ ಅನುಸೂಚಿ ಪಕ್ಷಾಂತರ ನಿಷೇಧದ ಕುರಿತು ಉಪಬಂಧಗಳನ್ನ ಹೊಂದಿದೆ ಅಂತ ಹೇಳಿ ಕೇಳಿದ್ದಾರೆ. ಈ ಒಂದು ಪರೀಕ್ಷೆ IAS 2014ರಲ್ಲಿ ನಡೆದಂತಹ ಒಂದು ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು. 2014ರಲ್ಲಿ ನಡೆದಂತಹ IAS ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿದರೆ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಪಕ್ಷಾಂತರ ನಿಷೇಧದ ಬಗ್ಗೆ ಸ್ಪೆಸಿಫಿಕ್ ಆಗಿ ಕೇಳಿದರೆ. ಸೊ ನಾವು ಆಪ್ಷನ್ಸ್ ಅನ್ನ 1 by 1 ನೋಡೋಣ. ಸೊ ಆಪ್ಷನ್ ಎ 2ನೇ ಶೆಡ್ಯೂಲ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ 5ನೇ ಶೆಡ್ಯೂಲ್, ಆಪ್ಷನ್ ಸಿ 8ನೇ ಶೆಡ್ಯೂಲ್, ಆಪ್ಷನ್ ಡಿ 10ನೇ ಶೆಡ್ಯೂಲ್. ನೋಡಿ, 2ನೇ ಶೆಡ್ಯೂಲ್ ಅನ್ನುವಂಥದ್ದು ಸಂವಿಧಾನಾತ್ಮಕ ಹುದ್ದೆಗಳ ಏನೇನು ಅವರು ಯಾವ ಯಾವ ಹುದ್ದೆಗಳನ್ನು ಹೊಂದಿರ್ತಾರೆ ಸಂವಿಧಾನಾತ್ಮಕವಾಗಿ ಅವರ ವೇತನ ಮತ್ತು ಭತ್ಯೆಗಳ ಕುರಿತು ಈ 2ನೇ ಶೆಡ್ಯೂಲ್ ಹೇಳುತ್ತೆ, 2ನೇ ಅನುಸೂಚಿ. ಹೀಗಾಗಿ ಇದು ರಾಂಗ್, ಆಪ್ಷನ್ ಎ ರಾಂಗ್. ಇನ್ನು ನಾವು ಬಿ ನೋಡೋಣ. ಈಗಾಗಲೇ ನಾವು ನೋಡಿದ್ದೇವೆ, ಅನುಸೂಚಿತ ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 5ನೇ ಅನುಸೂಚಿ, 5ನೇ ಶೆಡ್ಯೂಲ್. ಸೊ ಇದು ಕೂಡ ರಾಂಗ್. ಈಗಾಗಲೇ ನಮಗೆ ಗೊತ್ತಿದೆ 8ನೇ ಅನುಸೂಚಿಯಲ್ಲಿ 22 ಅಧಿಕೃತವಾದಂತಹ ಭಾಷೆಗಳನ್ನ ಕೊಟ್ಟಿದ್ದಾರೆ. ಸೊ 22 ಅಧಿಕೃತವಾದಂತಹ ಭಾಷೆಗಳನ್ನ ಕೊಟ್ಟಿರ್ತಕ್ಕಂತಹ ಅನುಸೂಚಿ ಯಾವ್ದಪ್ಪ ಅಂತ ಹೇಳಿದ್ರೆ ಅದು 8ನೇ ಅನುಸೂಚಿ. ಹೀಗಾಗಿ ಅದು ಕೂಡ ರಾಂಗ್. ಸೊ 3 ಆಪ್ಷನ್ಸ್ ಕೂಡ ರಾಂಗ್ ಇದೆ ಅಂತ ಹೇಳಿದ್ರೆ, ಕೊಟ್ಟಿರ್ತಕ್ಕಂತಹ 4ರಲ್ಲಿ 3 ತಪ್ಪಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಆಪ್ಷನ್ ಡಿ ಏನಿದೆ 10ನೇ ಅನುಸೂಚಿ 10ನೇ ಶೆಡ್ಯೂಲ್ ಸರಿಯಾಗಿರ್ಲೇಬೇಕು. ಸೊ 10ನೇ ಅನುಸೂಚಿ ಪಕ್ಷಾಂತರ ನಿಷೇಧದ ಕುರಿತು ತಿಳಿಸಿಕೊಡ್ತದೆ. ತಮ್ಗೆಲ್ಲ ಗೊತ್ತಿರಬಹುದು, ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು 1975ರಲ್ಲಿ ಜಾರಿಗೆ ತರ್ತಾರೆ. 52ನೇ ತಿದ್ದುಪಡಿ ಮುಖಾಂತರವಾಗಿ ಈ 10ನೇ ಅನುಸೂಚಿನ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತಾರೆ. ಇನ್ನು ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ. ಸೊ ಮುಂದಿನ ಪ್ರಶ್ನೆ, ಹಲವಾರು ರಾಜ್ಯಗಳಲ್ಲಿನ ಪರಿಶಿಷ್ಟ ಪ್ರದೇಶಗಳ ಮೇಲಿನ ಆಡಳಿತ ಹಾಗೂ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನದ ಯಾವ ಅನುಸೂಚಿ ವಿಶೇಷವಾದಂತಹ ಸೌಲಭ್ಯಗಳನ್ನ ಹೊಂದಿದೆ ಅಂತ ಕೇಳಿದ್ದಾರೆ. ನೋಡಿ, ಈ ಒಂದು ಪ್ರಶ್ನೆ 2008ರಲ್ಲಿ ನಡೆದಂತಹ IAS ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆ. 2008ರಲ್ಲಿ ಈ ಒಂದು ಪ್ರಶ್ನೆ ಬಂದಿದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಭಾರತ ಸಂವಿಧಾನದ ಒಂದು ಅನುಸೂಚಿಗಳ ಬಗ್ಗೆ ಪರಿಚ್ಛೇದಗಳ ಬಗ್ಗೆ ನಾವು ಓದುವಂತಹ ಸಂದರ್ಭದಲ್ಲಿ ಈ ಪರಿಶಿಷ್ಟಗಳ ಬಗ್ಗೆ ಓದುವಂತಹ ಸಂದರ್ಭದಲ್ಲಿ ಈ ಒಂದು 5 ಮತ್ತು 6ನೇ ಅನುಸೂಚಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ನಾನು ಹೇಳಿದೆ. ನೋಡಿ, ಈಗಾಗಲೇ ನೀವು ನೋಡ್ತಾ ಇದ್ರೆ ಆಲ್ರೆಡಿ 5ನೇ ಅನುಸೂಚಿ ಬಗ್ಗೆ 6ನೇ ಅನುಸೂಚಿ ಬಗ್ಗೆ ಕೇಳಿದ್ದಾರೆ. ಮತ್ತೆ ಅದೇ ಕ್ವಶನ್ ರಿಪೀಟ್ ಆಗಿರ್ತಕ್ಕಂಥದ್ದು. ಏನ್ ಕೇಳಿದ್ದಾರೆ? ಪರಿಶಿಷ್ಟ ಪ್ರದೇಶಗಳ ಮೇಲಿನ ಆಡಳಿತ ಹಾಗೂ ನಿಯಂತ್ರಣಕ್ಕೆ ಯಾವ ಒಂದು ಸಂಬಂಧಪಟ್ಟಂತೆ ಯಾವ ಅನುಸೂಚಿ ತಿಳಿಸ್ಕೊಡುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ ನೋಡೋಣ. ಆಪ್ಷನ್ ಎ 3ನೇ, 5ನೇ, 7ನೇ ಮತ್ತು 9ನೇ ಅಂತ ಹೇಳಿ. ನಮ್ಗೆ ಈಗಾಗಲೇ ಗೊತ್ತಿದೆ ಕೆಲವೊಂದಿಷ್ಟು ವಿಚಾರಗಳು. 3ನೇ ಅನುಸೂಚಿಯನ್ನು ಹೇಳುತ್ತಂತ ಹೇಳಿದ್ರೆ 3ನೇ ಅನುಸೂಚಿಯಲ್ಲಿ ಕೆಲವೊಂದು ಸಂವಿಧಾನಾತ್ಮಕ ಹುದ್ದೆಗಳನ್ನು ಹೊಂದಿರತಕ್ಕಂಥವ್ರು ಯಾವ ರೀತಿ ಪ್ರಮಾಣ ವಚನ, ಯಾವ ಯುದ್ಧದಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಹೀಗಾಗಿ 3ನೇ ಅನ್ನುವಂಥದ್ದು ರಾಂಗ್. ನಾವು ಈಸಿಯಾಗಿ ಆಪ್ಷನ್ ಎ ಅನ್ನ ಎಲಿಮಿನೇಟ್ ಮಾಡಬಹುದು. ಇನ್ನು ಆಪ್ಷನ್ ಸಿ ನೋಡೋಣ. ಆಪ್ಷನ್ ಸಿ ನೋಡಿ, 7ನೇ ಅನುಸೂಚಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಧಿಕಾರ ಹಂಚಿಕೆಯನ್ನ ತಿಳಿಸ್ತಕ್ಕಂತಹ ಅನುಸೂಚಿ ಯಾವ್ದಪ್ಪ ಅಂತ ಹೇಳಿದ್ರೆ ಅದು 7ನೇ ಅನುಸೂಚಿ. ಹೀಗಾಗಿ ಇದು ಕೂಡ ರಾಂಗ್ ಆಗುತ್ತೆ. 9ನೇ ಅನುಸೂಚಿ 1ನೇ ತಿದ್ದುಪಡಿ ಮುಖಾಂತರವಾಗಿ ಈ ಒಂದು ಅನುಸೂಚಿಗಳ ಪಟ್ಟಿಗೆ ಸೇರ್ಪಡೆ ಆಗಿದೆ. ಅದು ಭೂ ಸುಧಾರಣೆ ಮತ್ತು ನ್ಯಾಯಾಂಗೀಯ ವಿಮರ್ಶೆಗೆ ಒಳಪಡದೇ ಇರತಕ್ಕಂತಹ ಕಾನೂನುಗಳ ಬಗ್ಗೆ, ಅಂದ್ರೆ ನ್ಯಾಯಾಂಗೀಯ ವಿಮರ್ಶೆಯಿಂದ ವಿನಾಯಿತಿ ಪಡೆಯಲಿಕ್ಕೆ ಕೆಲವೊಂದು ಕಾನೂನುಗಳನ್ನ ಆ ಒಂದು 9ನೇ ಅನುಸೂಚಿಗೆ ಸೇರಿಸಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಕೆಲವೊಂದು ಉಪಬಂಧಗಳನ್ನ ಸೇರಿಸಿದ್ದಾರೆ. ಹೀಗಾಗಿ ಆಪ್ಷನ್ ಡಿ ಕೂಡ ಇಲ್ಲಿ ರಾಂಗ್ ಆಗುತ್ತೆ. ನೋಡಿ, ಕೊಟ್ಟಿರ್ತಕ್ಕಂತಹ 4 ಆಪ್ಷನ್ ಅಲ್ಲಿ ನಾವು 3
ಆಪ್ಷನ್ಸ್ ಅನ್ನ ಈಗಾಗಲೇ ಎಲಿಮಿನೇಟ್ ಮಾಡಿದ್ದೇವೆ. ಉಳಿದಿರ್ತಕ್ಕಂಥದ್ದು ಒಂದೇ, ಅದು 5ನೇ. ಈ ಒಂದು 5ನೇ ಅನುಸೂಚಿ ಇದರ ಒಂದು ಸರಿಯಾದಂತಹ ಉತ್ತರ. ಅಂದ್ರೆ ಪರಿಶಿಷ್ಟ ಪ್ರದೇಶಗಳ ಮೇಲಿನ ಆಡಳಿತ ಮತ್ತು ನಿಯಂತ್ರಣಕ್ಕೆ ಸಂಬಂಧಪಟ್ಟಂತಹ ಅನುಸೂಚಿ ಯಾವ್ದಪ್ಪ ಅಂತ ಹೇಳಿದ್ರೆ ಅದು 5ನೇ ಅನುಸೂಚಿ ಅನ್ನುವಂಥದ್ದು, 5ನೇ ಅನುಸೂಚಿ. ಸೊ ಇದರ ಸರಿಯಾದಂತಹ ಉತ್ತರ ಆಪ್ಷನ್ ಬಿ. ಇನ್ನು ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ. ಸೊ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸಂವಿಧಾನದ 4ನೇ ಅನುಸೂಚಿಯನ್ನು ಕುರಿತು ಸ್ಪಷ್ಟವಾಗಿ ವಿವರಿಸುತ್ತದೆ ಅಂತ ಹೇಳಿ ಕೇಳಿದರೆ, ಸ್ಪಷ್ಟವಾಗಿ ವಿವರಿಸುತ್ತದೆ ಅಂತ ಕೇಳಿದರೆ ಯಾವುದರ ಬಗ್ಗೆ ಕೇಳ್ತಾ ಇದ್ದಾರೆ ನೋಡಿ. ಅನುಸೂಚಿ 4ನೇ ಅನುಸೂಚಿ ಬಗ್ಗೆ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಕೇಳ್ತಾ ಇದ್ದಾರೆ. ಸೊ 4ನೇ ಅನುಸೂಚಿ ಬಗ್ಗೆ ಕೇಳಿದರೆ ಇದು IAS 2004ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ, 2004ರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ. ನಾವ್ ಈಗಾಗಲೇ ನೋಡ್ತಾ ಇದ್ದೀವಿ ಯಾವ ರೀತಿ ರಿಪೀಟೆಡ್ ಆಗಿ ಅದೇ ಕ್ವಶನ್ಸ್ ಅನ್ನ UPSC ಅಲ್ಲಿ ಕೇಳಿದಾರೆ ಅಂತ ಹೇಳಿ. ಇದೇ ರೀತಿ ನೀವು ಬೇರೆ ಬೇರೆ ಎಕ್ಸಾಮ್ ಅಲ್ಲೂ ಕೂಡ ಇದೇ ರೀತಿಯಾಗಿ ಈ ಒಂದು ಕ್ವಶನ್ಸ್ ಗಳು ಅಪಿಯರ್ ಆಗ್ತವೆ, ರಿಪೀಟ್ ಆಗ್ತಾ ಇರ್ತವೆ. ಕ್ವಶನ್ಸ್ ಗಳು ನೇರವಾಗಿ ಕಾಪಿ ಪೇಸ್ಟ್ ಮಾಡದಿದ್ರು ಕೂಡ ಅದಕ್ಕೆ ರಿಲೇಟೆಡ್ ಆಗಿ ಇಂಡೈರೆಕ್ಟ್ ಆಗಿ ಕ್ವಶನ್ಸ್ ಗಳು ಬರತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆಪ್ಷನ್ಸ್ ನಾವು ನೋಡೋಣ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆಯ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ ಯೋಜನೆಯನ್ನ ಒಳಗೊಂಡಿದೆ. ನಾವ್ ಈಗಾಗಲೇ ನೋಡಿದೀವಿ. ಇದು ಯಾವ ಅನುಸೂಚಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇದು 7ನೇ ಅನುಸೂಚಿಯಲ್ಲಿ ಬರುತ್ತೆ. ಸೊ 7ನೇ ಅನುಸೂಚಿಯಲ್ಲಿ ಬರುತ್ತೆ. ಸೊ ಇದು ಆಪ್ಷನ್ ಎ ರಾಂಗ್. ಇನ್ನು ಆಪ್ಷನ್ ಬಿ ನೋಡೋಣ. ಸಂವಿಧಾನದಲ್ಲಿ ಪಟ್ಟಿ ಮಾಡಲಾದ ಭಾಷೆಗಳನ್ನ ಒಳಗೊಂಡಿದೆ. ಇದು ಕೂಡ ನಾವು ನೋಡಿದ್ದೇವೆ. ಇದೇನಪ್ಪಾ ಅಂತ ಹೇಳಿದ್ರೆ ಇದು 8ನೇ ಅನುಸೂಚಿಯಲ್ಲಿ ಬರತಕ್ಕಂಥದ್ದು. ಸೊ 22 ಅಧಿಕೃತ ಭಾಷೆಗಳನ್ನ 8ನೇ ಅನುಸೂಚಿಯಲ್ಲಿ ಸೇರಿಸಿರ್ತಕ್ಕಂಥದ್ದು. ಸೊ ಆಪ್ಷನ್ ಬಿ ಕೂಡ ರಾಂಗ್ ಆಗುತ್ತೆ. ಇನ್ನು ಬುಡಕಟ್ಟು ಪಂಗಡಗಳು ವಾಸಿಸುವ ಪ್ರದೇಶ ಆಡಳಿತಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ, ಬುಡಕಟ್ಟು ಪ್ರದೇಶಗಳು ಅದಕ್ಕೆ ಸಂಬಂಧಪಟ್ಟಂತಹ ಆಡಳಿತ ನಾವು ನೋಡಿದ್ದೇವೆ. ಅದು ಕೂಡ ಬುಡಕಟ್ಟು ಪ್ರದೇಶಗಳ ಬಗ್ಗೆ ಹೇಳುತ್ತದೆ, ಬುಡಕಟ್ಟು ಪ್ರದೇಶಗಳ ಆಡಳಿತ ಬಗ್ಗೆ ಹೇಳುತ್ತೆ. ಸೊ ಹೀಗಾಗಿ ಆಪ್ಷನ್ ಸಿ ಕೂಡ ಇಲ್ಲಿ ರಾಂಗ್. ಆಲ್ರೆಡಿ ನಾವು ಈ ಒಂದು 4 ಆಪ್ಷನ್ಸ್ ಗಳಲ್ಲಿ 3 ಆಪ್ಷನ್ಸ್ ಅನ್ನು ಕೂಡ ಎಲಿಮಿನೇಟ್ ಮಾಡಿದ್ದೇವೆ. ಉಳಿದಿರ್ತಕ್ಕಂಥದ್ದು ಕೊನೆಯ ಆಪ್ಷನ್ ಯಾವ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ, ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆಯ ವಿವರಣೆ ಒಳಗೊಂಡಿದೆ. ಸೊ ಇದು 4ನೇ ಅನುಸೂಚಿ ಯಾವ್ದ್ರ ಬಗ್ಗೆ ಹೇಳುತ್ತಪ್ಪ ಅಂತ ಹೇಳಿದ್ರೆ ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆಯ ಬಗ್ಗೆ ಇದು ವಿವರಣೆಯನ್ನ ಕೊಡುತ್ತೆ. ಸೊ ಆಪ್ಷನ್ ಡಿ ಇದರ ಒಂದು ಸರಿಯಾದಂತಹ ಉತ್ತರ. ಸೊ ಮುಂದಿನ ಪ್ರಶ್ನೆ ನಾವು ನೋಡೋಣ. ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸಂವಿಧಾನದ, ಈಗಾಗಲೇ ನಾವು ನೋಡಿದ್ದೇವೆ. ಇನ್ನು ಮುಂದಿನ ಪ್ರಶ್ನೆ ನಾವು ನೋಡೋಣ. ಸೊ ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಕೆಳಗಿನ ಎಷ್ಟನೇ ಪರಿಚ್ಛೇದ ರಾಜ್ಯಗಳ ಹೆಸರುಗಳನ್ನ ಪಟ್ಟಿ ಮಾಡಿ ಅವುಗಳ ಭೌಗೋಳಿಕ ವ್ಯಾಪ್ತಿಯನ್ನು ಹೆಚ್ಚಿಸಿದವು ಅಂತ ಹೇಳಿ ಕೇಳಿದ್ದಾರೆ. ಇದು IAS 2003ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಇನ್ನು ಆಪ್ಷನ್ಸ್ ಅನ್ನ ನಾವು ನೋಡೋಣ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಜ್ಯಗಳ ಹೆಸರುಗಳನ್ನ ಪಟ್ಟಿ ಮಾಡಿ ಅವುಗಳ ಭೌಗೋಳಿಕ ವ್ಯಾಪ್ತಿಯನ್ನ ಹೆಚ್ಚಿಸಿದವು ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ ನೋಡೋಣ. ಆಪ್ಷನ್ ಎ 1ನೇ, ಆಪ್ಷನ್ ಬಿ 2ನೇ, ಆಪ್ಷನ್ ಸಿ 3ನೇ, ಆಪ್ಷನ್ ಡಿ 4ನೇ. ನಾವು ಲಾಸ್ಟ್ ಕ್ವಶನ್ ನಲ್ಲಿ ನಾವು ನೋಡಿದ್ವಿ 4ನೇ ಅನುಸೂಚಿ ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆಯ ಬಗ್ಗೆ ಹೇಳುತ್ತೆ. ಸೊ ಆಪ್ಷನ್ ಡಿ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡಿದ್ವಿ. ನಾವು ಆಪ್ಷನ್ ಸಿ 3ನೇ ಅನುಸೂಚಿ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. 3ನೇ ಅನುಸೂಚಿ ಸಂವಿಧಾನಾತ್ಮಕ ಹುದ್ದೆಗಳನ್ನ ಹೊಂದಿರತಕ್ಕಂಥವರು ಯಾವ ರೀತಿಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು ಅದರ ರೂಪಗಳ ಬಗ್ಗೆ ಆ ಒಂದು 3ನೇ ಅನುಸೂಚಿ ಹೇಳುತ್ತೆ. ಸೊ ಅದು ಕೂಡ ರಾಂಗ್. ಇನ್ನು 2ನೇ ಅನುಸೂಚಿ ನಾನು ಈಗಾಗಲೇ ಡಿಸ್ಕಸ್ ಮಾಡಿದ್ದೇನೆ. 2ನೇ ಅನುಸೂಚಿ ಕೂಡ ಸಂವಿಧಾನಾತ್ಮಕ ಹುದ್ದೆಗಳನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳ ವೇತನ ಮತ್ತು ಭತ್ಯೆಗಳ ಬಗ್ಗೆ ಹೇಳುತ್ತೆ. ಸೊ ಹೀಗಾಗಿ 2ನೇ ಅನುಸೂಚಿ ಕೂಡ ರಾಂಗ್. ಉಳಿದಿರತಕ್ಕಂಥದ್ದು ಒಂದೇ, ಅದು 1ನೇ ಅನುಸೂಚಿ. ಸೊ ಆನ್ಸರ್ ಈಸ್ ಆಪ್ಷನ್ ಎ, 1ನೇ ಅನುಸೂಚಿ. ಸೊ ಮುಂದಿನ ಪ್ರಶ್ನೆ ನಾನು ನೋಡೋಣ. ಮುಂದಿನ ಪ್ರಶ್ನೆ, ಸೊ ಭಾರತೀಯ ಸಂವಿಧಾನಕ್ಕೆ 9ನೇ ಅನುಸೂಚಿ ಸೇರ್ಪಡೆಯಾದದ್ದು ಅಂತ ಕೇಳಿದರೆ ಈ ಒಂದು ಪ್ರಶ್ನೆಯನ್ನ IAS 2003ರಲ್ಲಿ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆ. 9ನೇ ಅನುಸೂಚಿ ಬಗ್ಗೆ ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ. ಸೊ ಯಾವ ತಿದ್ದುಪಡಿ ಮುಖಾಂತರವಾಗಿ 9ನೇ ಅನುಸೂಚಿಯನ್ನ ಸೇರಿಸಿದ್ರು ಅಂತ ಹೇಳಿ ನಾವ್ ಈಗಾಗಲೇ ಲಾಸ್ಟ್ ಸ್ಲೈಡ್ ಅಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆಪ್ಷನ್ ನೋಡೋಣ. 1ನೇ ತಿದ್ದುಪಡಿ, 8ನೇ ತಿದ್ದುಪಡಿ, 9ನೇ ತಿದ್ದುಪಡಿ, 42ನೇ ತಿದ್ದುಪಡಿ. ನೋಡಿ ನಮಗೆ 42ನೇ ತಿದ್ದುಪಡಿ ನಮ್ಗೆ ಈಗಾಗಲೇ ಗೊತ್ತಿದೆ. 42ನೇ ತಿದ್ದುಪಡಿಯನ್ನ ನಾವು ಮಿನಿ ಸಂವಿಧಾನ ಅಂತ ಹೇಳಿ ಕರಿತೇವೆ. ಅನೇಕ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾವಿಜನ್ಸ್ ಗಳನ್ನ
ಉಪಬಂಧಗಳನ್ನ ಈ ಒಂದು ತಿದ್ದುಪಡಿ ಮುಖಾಂತರವಾಗಿ ಸೇರಿಸ್ತಾರೆ. ಅನೇಕ ವಿಚಾರಗಳು, ಅನೇಕ ಅಂಶಗಳು ಸಂವಿಧಾನದಲ್ಲಿ ಈ ಒಂದು ತಿದ್ದುಪಡಿ ಮುಖಾಂತರವಾಗಿ ಸೇರ್ಪಡೆ ಆಗಿರೋದ್ರಿಂದ 42ನೇ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತ ಹೇಳಿ ಕರಿತೇವೆ. ಆದ್ರೆ 42ನೇ ತಿದ್ದುಪಡಿ ಮುಖಾಂತರವಾಗಿ 9ನೇ ಅನುಸೂಚಿಯನ್ನ ಸೇರಿಸಿರೋದಿಲ್ಲ. ಸೊ ಇದು ಆಪ್ಷನ್ ಡಿ ರಾಂಗ್ ಆಗುತ್ತೆ. 8 ಮತ್ತು 9ನೇ ಅನುಸೂಚಿಯಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖ ಆಗಿಲ್ಲ. ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಅದು 8 ಮತ್ತು 9ನೇ ತಿದ್ದುಪಡಿಯಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಆಗಿರೋದಿಲ್ಲ. ಸೊ ಆಪ್ಷನ್ ಎ ಮೊದಲನೇ ತಿದ್ದುಪಡಿಯ ಮುಖಾಂತರವಾಗಿ 9ನೇ ಅನುಸೂಚಿಯನ್ನ ಸೇರಿಸ್ತಾರೆ. ಸೊ 9ನೇ ಅನುಸೂಚಿ ಬಗ್ಗೆ ಬೇರೆ ರೀತಿಯಲ್ಲಿ ಬೇರೆ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ. ಸೊ 9ನೇ ಅನುಸೂಚಿಯನ್ನ ಭಾರತ ಸಂವಿಧಾನದ 1ನೇ ತಿದ್ದುಪಡಿ ಮುಖಾಂತರವಾಗಿ ಸೇರ್ಪಡೆ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿ ಯಾರಾಗಿದ್ರು ಅಂತ ಕೇಳಿದ್ದಾರೆ. ಸೊ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ರಪ್ಪ ಅಂತ ಹೇಳಿದ್ರೆ ಅದು ಜವಾಹರ್ಲಾಲ್ ನೆಹರೂರವರು ಆದಂತಹ ಸಂದರ್ಭದಲ್ಲಿ ಈ 9ನೇ ಅನುಸೂಚಿಯನ್ನ 1951ರಲ್ಲಿ 1ನೇ ತಿದ್ದುಪಡಿ ಮಾಡುವುದರ ಮುಖಾಂತರವಾಗಿ ಈ ಒಂದು 9ನೇ ಅನುಸೂಚಿಯನ್ನ ಭಾರತ ದೇಶದ ಸಂವಿಧಾನಕ್ಕೆ ಸೇರ್ಪಡೆಯನ್ನ ಮಾಡ್ತಾರೆ ಅನ್ನುವಂಥದ್ದು. ಸೊ ನಾವು ಸ್ವಲ್ಪ ಈಗ ಅನುಸೂಚಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ನೋಡ್ಕೊಳ್ಳೋಣ. ಸೊ ನಾನು ಈಗಾಗಲೇ ಹೇಳಿದ್ದೇನೆ 12 ಅನುಸೂಚಿಗಳು ಇದ್ವು ಅಂತ ಹೇಳಿದೆ. ಆದ್ರೆ ಭಾರತ ದೇಶದ ಸಂವಿಧಾನ ರಚನೆ ಆದಂತಹ ಸಂದರ್ಭದಲ್ಲಿ ಎಷ್ಟು ವಿಧಿಗಳಿದ್ವು, ಎಷ್ಟು ಭಾಗಗಳಿದ್ವು, ಎಷ್ಟು ಅನುಸೂಚಿಗಳಿದ್ವು, ಈಗ ಪ್ರಸ್ತುತ ಎಷ್ಟು ಇದಾವೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಒಂದಿಷ್ಟು ಮಾಹಿತಿ. ಸೊ ನೀವು ನೋಡ್ತಾ ಇದ್ದೀರಾ ಒಂದು ಸ್ಲೈಡ್ ಅಲ್ಲಿ. ಈ ಸ್ಲೈಡ್ ಅಲ್ಲಿ ನಾನು ಈಗಾಗಲೇ ತೋರಿಸ್ತಾ ಇದ್ದೀನಿ ಭಾರತ ಸಂವಿಧಾನ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಯಾವ ವಿಧಿಗಳು, ಎಷ್ಟೆಷ್ಟು ವಿಧಿಗಳಿದ್ವು, ಮತ್ತೆ ಎಷ್ಟು ಭಾಗಗಳಿದ್ವು, ಎಷ್ಟು ಅನುಸೂಚಿಗಳಿದ್ವು ಅಂತ ಹೇಳಿ. ಸೊ ವಿಧಿಗಳು ನೋಡಿ, ಇಲ್ಲಿ 395 ವಿಧಿಗಳಿದ್ವು, ಇನ್ನು ಭಾಗಗಳು 22 ಇದ್ವು, ಅನುಸೂಚಿಗಳು ಎಷ್ಟಿದ್ವಪ್ಪ ಅಂತ ಹೇಳಿದ್ರೆ 8 ಅನುಸೂಚಿಗಳಿದ್ವು. ಈಗ ನೀವು ಪ್ರೆಸೆಂಟ್ ಆಗಿ ನೋಡಿದರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈಗ ಪ್ರೆಸೆಂಟ್ ಏನಿದೆ ಅಂತ ಹೇಳಿದ್ರೆ ವಿಧಿಗಳ ಸಂಖ್ಯೆ 448ಕ್ಕೆ ಏರಿಕೆ ಆಗಿದೆ. ಸೊ ಪ್ರೆಸೆಂಟ್ ಆರ್ಟಿಕಲ್ ಸಂಖ್ಯೆ ಎಷ್ಟಪ್ಪ ಅಂತ ಹೇಳಿದ್ರೆ ಅದು 448. ಇನ್ನು ಭಾಗಗಳು ಎಷ್ಟಾಗಿದಾವ ಅಂತ ಹೇಳಿದ್ರೆ 25 ಆಗಿದಾವೆ. 22 ಇದ್ದು 25 ಆಗಿದಾವೆ, ಅಂದ್ರೆ 3 ಆಡ್ ಆಗಿರ್ತಕ್ಕಂಥದ್ದು. ಇನ್ನು ಅನುಸೂಚಿಗಳ ಬಗ್ಗೆ ನಾವು ನೋಡೋದಾದ್ರೆ ಒಟ್ಟು 12 ಅನುಸೂಚಿಗಳು ಇದಾವೆ. ಭಾರತ ಸಂವಿಧಾನ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ 8 ಇದ್ವು, ಈಗ 12 ಆಗಿದಾವೆ. ಸೊ ಆ 4 ಅನುಸೂಚಿಗಳು ಹೊಸದಾಗಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಯಾವ್ಯಾವಪ್ಪ ಅಂತ ಅನ್ನೋದನ್ನ ನಾವು ನೋಡೋಣ. ಸೊ ಮುಂದಿನ ಸ್ಲೈಡ್ ಅಲ್ಲಿ ಇದ್ರ ಬಗ್ಗೆ ಮಾಹಿತಿನ ನಾನು ಕೊಟ್ಟಿದ್ದೀನಿ. ಸೊ ಭಾರತ ಸಂವಿಧಾನದಲ್ಲಿ ತಿದ್ದುಪಡಿ ಮುಖಾಂತರವಾಗಿ 4 ಅನುಸೂಚಿಗಳನ್ನ ಸೇರಿಸಿದ್ದಾರೆ. ಸೊ ಆ 4 ಅನುಸೂಚಿಗಳು ಯಾವ್ಯಾವ ತಿದ್ದುಪಡಿ ಮುಖಾಂತರವಾಗಿ ಸೇರ್ಪಡೆ ಆಗಿದ್ದಾವೆ ಅನ್ನೋದನ್ನ ಈ ಸ್ಲೈಡ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಸೊ 1ನೇ ತಿದ್ದುಪಡಿಯನ್ನ ಮಾಡುವುದರ ಮುಖಾಂತರವಾಗಿ ಯಾವ ಅನುಸೂಚಿಯನ್ನ ಸೇರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಕ್ವಶನ್ ಕೊಟ್ಟಿದ್ರು. ಸೊ ಈಗಾಗಲೇ ನಾವು ನೋಡಿದ್ದೇವೆ 9ನೇ ಅನುಸೂಚಿಯನ್ನ ಈ 1ನೇ ತಿದ್ದುಪಡಿ ಮಾಡುವುದರ ಮುಖಾಂತರವಾಗಿ, ಸಂವಿಧಾನದ 1ನೇ ತಿದ್ದುಪಡಿ ಮಾಡುವುದರ ಮುಖಾಂತರವಾಗಿ 9ನೇ ಅನುಸೂಚಿಯನ್ನ ಸೇರಿಸ್ತಾರೆ. ಸೊ ಅದು ವಿಶೇಷವಾಗಿ ಭೂ ಸುಧಾರಣೆಗೆ ಸಂಬಂಧಪಟ್ಟ ಕಾಯ್ದೆಗಳ ಬಗ್ಗೆ, ಅಂದ್ರೆ ರಾಜ್ಯ ಶಾಸಕಾಂಗಗಳು ಭೂ ಸುಧಾರಣೆಯ ಬಗ್ಗೆ ಮಾಡಿರ್ತಕ್ಕಂತಹ ಕಾನೂನುಗಳು, ಮತ್ತೆ ಸಂಸತ್ತು ರಚನೆ ಮಾಡತಕ್ಕಂತಹ ಕಾನೂನುಗಳು, ನ್ಯಾಯಾಂಗೀಯ ಒಂದು ವಿಮರ್ಶೆಗೆ ವಿನಾಯಿತಿಯನ್ನ ಪಡೆದುಕೊಳ್ಳಿಕ್ಕೆ ಈ ಒಂದು 9ನೇ ಅನುಸೂಚಿಯಲ್ಲಿ ಸೇರಿಸ್ತಕ್ಕಂತಹ ಅಂಶಗಳ ಬಗ್ಗೆ ಉಲ್ಲೇಖವನ್ನ ಮಾಡುತ್ತೆ. ಆದ್ರೆ ಇಲ್ಲಿ ಒಂದು ನಿಮಗೆ ಅಂಶ ಗೊತ್ತಿರಲೇಬೇಕು. ಅದೇನಪ್ಪಾ ಅಂತ ಹೇಳಿದ್ರೆ 2007ರಲ್ಲಿ ಒಂದು ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಡುತ್ತೆ. ಏನಪ್ಪಾ ಅಂತ ಹೇಳಿದ್ರೆ 2007ರಲ್ಲಿ ಏನ್ ತೀರ್ಪ ಅಂತ ಹೇಳಿದ್ರೆ 1973 ಏಪ್ರಿಲ್ 24ರ ನಂತರ ಏನು ಜಾರಿಗೆ ಬಂದಿರತಕ್ಕಂತಹ ಕಾನೂನುಗಳು ನ್ಯಾಯಾಂಗೀಯ ವಿಮರ್ಶೆಯ ವಿನಾಯಿತಿಯನ್ನ ಪಡೆದುಕೊಳ್ಳೋದಿಲ್ಲ. 9ನೇ ಅನುಸೂಚಿಯಲ್ಲಿ ನಾವು ಯಾವುದೇ ಒಂದು ಕಾನೂನು ಕಾಯ್ದೆಯನ್ನ ಅದರಲ್ಲಿ ಸೇರ್ಪಡೆ ಮಾಡಿದರೂ ಕೂಡ ಆ ಒಂದು ಕಾಯ್ದೆಗಳು ನ್ಯಾಯಾಂಗೀಯ ವಿಮರ್ಶೆಗೆ ಒಳಪಡ್ತವೆ. ಯಾಕಂದ್ರೆ 1973 ನಂತರ ಯಾವ್ಯಾವ ಕಾಯ್ದೆಗಳು ಜಾರಿಯಾಗಿದ್ದಾವೆ ಆ ಎಲ್ಲ ಕಾಯ್ದೆಗಳು, ಕಾನೂನುಗಳು ನ್ಯಾಯಾಂಗೀಯ ವಿಮರ್ಶೆಗೆ ಒಳಪಡ್ತವೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ 2007ರಲ್ಲಿ ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದೆ. ಹೀಗಾಗಿ 9ನೇ ಅನುಸೂಚಿ ಅದು ನ್ಯಾಯಾಂಗೀಯ ವಿಮರ್ಶೆಯಿಂದ ಯಾವುದೇ ರೀತಿಯಾದಂತಹ ವಿನಾಯಿತಿಯನ್ನ ಪಡೆದುಕೊಂಡಿಲ್ಲ ಅಂತಕ್ಕಂಥದ್ದು ನಮಗೆ ಸ್ಪಷ್ಟ ಆಗುತ್ತೆ. ಸೊ ಅದನ್ನು ಕೂಡ ನ್ಯಾಯಾಂಗೀಯ ವಿಮರ್ಶೆಗೆ ಒಳಪಡಿಸಬಹುದು ಅನ್ನುವಂಥದ್ದು. ಇನ್ನು 52ನೇ ಸಂವಿಧಾನಿಕ ತಿದ್ದುಪಡಿಯನ್ನ ಮಾಡುವುದರ ಮುಖಾಂತರವಾಗಿ 1985ರಲ್ಲಿ ಈ 10ನೇ ಅನುಸೂಚಿಯನ್ನ ಸೇರಿಸ್ತಾರೆ. ಸೊ ಪಕ್ಷಾಂತರ ನಿಷೇಧದ ಬಗ್ಗೆ ಆ ಒಂದು 10ನೇ ಅನುಸೂಚಿ ತಿಳಿಸ್ಕೊಡುತ್ತೆ. ವಿಶೇಷವಾಗಿ
102 ಮತ್ತೆ 191 ವಿಧಿಗಳು ಏನಿದಾವೆ ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷಾಂತರದ ಆಧಾರದ ಮೇಲೆ ಸಂಸತ್ತಿನ ಸದಸ್ಯರು ಮತ್ತು ಶಾಸಕಾಂಗದ ಸದಸ್ಯರು ಅನರ್ಹತೆಯ ಕುರಿತು ಈ ಒಂದು ವಿಧಿಗಳು ತಿಳಿಸಿಕೊಡುತ್ತವೆ. ಇನ್ನು ನಾವು 73ನೇ ಸಂವಿಧಾನಿಕ ತಿದ್ದುಪಡಿಯನ್ನ ಮಾಡುವುದರ ಮುಖಾಂತರವಾಗಿ 1992ರಲ್ಲಿ 11ನೇ ಅನುಸೂಚಿಯನ್ನ ಸೇರಿಸ್ತೇವೆ. 11ನೇ ಅನುಸೂಚಿ. ಈ 11ನೇ ಅನುಸೂಚಿ ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂತ ಹೇಳಿದ್ರೆ ಸ್ಥಳೀಯ ಸರ್ಕಾರದ ಕುರಿತು ಈ ಒಂದು 11ನೇ ಅನುಸೂಚಿ ಹೇಳುವಂಥದ್ದು. ಇನ್ನು 74ನೇ ಸಂವಿಧಾನಿಕ ತಿದ್ದುಪಡಿ ಬಗ್ಗೆ ನಾವು ನೋಡೋದಾದ್ರೆ ಅದು 1992ರಲ್ಲಿ ಬರುತ್ತೆ. 1992ರಲ್ಲಿ ಬರುತ್ತೆ. 12ನೇ ಅನುಸೂಚಿಯನ್ನ ಈ ಒಂದು 74ನೇ ತಿದ್ದುಪಡಿ ಮುಖಾಂತರವಾಗಿ ಸೇರಿಸ್ತಕ್ಕಂಥದ್ದು. ಆ ಒಂದು ವಿಚಾರ ಈ ಒಂದು 74ನೇ ಸಂವಿಧಾನಿಕ ತಿದ್ದುಪಡಿ ಈ 12ನೇ ಅನುಸೂಚಿ ಸೇರಿಸುತ್ತೆ. ಅದು ನಗರ ಸ್ಥಳೀಯ ಸರ್ಕಾರಗಳ ಬಗ್ಗೆ ವಿವರಣೆಯನ್ನ ನೀಡುತ್ತೆ. ಸೊ ಇದಿಷ್ಟು ಅನುಸೂಚಿಗಳ ಬಗ್ಗೆ ಆಯ್ತು. 9ನೇ ಅನುಸೂಚಿ ಆಗಿರ್ಬೋದು, 10ನೇ ಅನುಸೂಚಿ ಆಗಿರ್ಬೋದು, 11ನೇ ಅನುಸೂಚಿ ಆಗಿರ್ಬೋದು, ಮತ್ತೆ 12ನೇ ಅನುಸೂಚಿ ಆಗಿರ್ಬೋದು. ಈ ಎಲ್ಲ ಅನುಸೂಚಿಗಳು ಯಾವ ತಿದ್ದುಪಡಿ ಮುಖಾಂತರವಾಗಿ ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಆಗಿದಾವೆ ಅನ್ನೋದ್ರ ಬಗ್ಗೆ ಕ್ವಶನ್ ಬರುತ್ತೆ. ನಾನು ಇಲ್ಲಿ ಇಯರ್ಗಳನ್ನು ಕೂಡ ಕೊಟ್ಟಿದ್ದೇನೆ. ಆ ಇಯರ್ ಕೂಡ ಇಂಪಾರ್ಟೆಂಟು. ಎಷ್ಟನೇ ಸಂವಿಧಾನಿಕ ತಿದ್ದುಪಡಿ ಅದು ಕೂಡ ಇಂಪಾರ್ಟೆಂಟು. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಅನ್ನು ಕೂಡ ಕೇಳಬಹುದು. ಇಲ್ಲ ಡೈರೆಕ್ಟ್ ಆಗಿ ನಿಮ್ಗೆ ಪ್ರಶ್ನೆಗಳು ಡೈರೆಕ್ಟ್ ಆಗಿ ಯಾವ ಸಂವಿಧಾನಿಕ ತಿದ್ದುಪಡಿ ಮುಖಾಂತರವಾಗಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಪಕ್ಷಾಂತರ ನಿಷೇಧದ ಬಗ್ಗೆ ಯಾವ ಒಂದು ಅನುಸೂಚಿಯ ಮುಖಾಂತರವಾಗಿ ಯಾವ ತಿದ್ದುಪಡಿ ಮುಖಾಂತರವಾಗಿ ಸೇರಿಸಲಾಯಿತು ಅನ್ನುವಂತಹ ಕ್ವಶನ್ ಅನ್ನು ಕೂಡ ಆ ರೀತಿ ನಿಮಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಇದಿಷ್ಟು ಸಂವಿಧಾನಿಕ ತಿದ್ದುಪಡಿಗಳು ಮತ್ತೆ ಯಾವ ಅನುಸೂಚಿಗಳನ್ನ ಈ ಒಂದು ತಿದ್ದುಪಡಿ ಮುಖಾಂತರವಾಗಿ ಸೇರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಆಯ್ತು. ಇನ್ನು ಅನುಸೂಚಿಗಳನ್ನ ನಾವು ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ಜಸ್ಟ್ 12 ಅನುಸೂಚಿಗಳಿದಾವೆ. 12 ಅನುಸೂಚಿಗಳನ್ನ ಸರಿಯಾಗಿ ನೀಟಾಗಿ ನಾವು ಮೆಮೊರೈಸ್ ಮಾಡಿ ನೆನಪಲ್ಲಿ ಇಟ್ಕೊಂಡ್ರೆ ನಮಗೆ ಆ ಒಂದು ಅಂಕಗಳು ಆ ಒಂದು ಪ್ರಶ್ನೆಯ ಆ ಮಾರ್ಕ್ಸ್ ನಮ್ಮ ಜೇಬಲ್ಲಿ ಇದ್ದ ಹಾಗೆ ಪಾಕೆಟ್ ಅಲ್ಲಿ ಇದ್ದ ಹಾಗೆ. ಸೊ ಯಾಕೆ ಅಂತ ಹೇಳಿದ್ರೆ ಈ 12 ಅನುಸೂಚಿಗಳನ್ನ ನೀವು ನಾನು ಈಗಾಗಲೇ ನಿಮ್ಗೆ ಕ್ವಶನ್ಸ್ ಅನ್ನ ತೋರಿಸಿದ್ದೇನೆ. ಡೈರೆಕ್ಟ್ ನೇರವಾಗಿ ಇದು ಈಸಿಯೆಸ್ಟ್ ಟಾಪಿಕ್. ನಾವು 12 ಅನುಸೂಚಿಗಳನ್ನ ಸರಿಯಾಗಿ ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ಈ ಒಂದು ಕ್ವಶನ್ಗಳಿಗೆ ಆನ್ಸರ್ ಮಾಡಬಹುದು. ಸೊ ಈ ಒಂದು 12 ಅನುಸೂಚಿಗಳನ್ನ ಯಾವ ರೀತಿ ನೆನಪಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ ಒಂದು ನಿಮೋನಿಕ್ ಅನ್ನ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ನಾರ್ಮಲ್ ಆಗಿ ಎಲ್ಲರೂ ಕೂಡ ಇದನ್ನೇ ಫಾಲೋ ಮಾಡ್ತಾರೆ. ಈ ಟಿಯರ್ಸ್ ಆಫ್ ಓಲ್ಡ್ PM ಅಂತ ಹೇಳಿ ಒಂದು ನಿಮೋನಿಕ್ ಇದೆ. ಟಿಯರ್ಸ್ ಆಫ್ ಓಲ್ಡ್ PM ಈ ಒಂದು ಲೈನ್ ಅನ್ನ ನೀವು ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ಟಿಯರ್ಸ್ ಆಫ್ ಓಲ್ಡ್ PM ಅಂತ ಹೇಳಿ ಏನು ಲೈನ್ ಇದೆ, ಈ ಲೈನ್ ಅನ್ನ ನೆನಪಿಟ್ಕೊಂಡ್ಬಿಟ್ರೆ ಈ 12 ಅನುಸೂಚಿಗಳನ್ನ ಅನುಕ್ರಮವಾಗಿ ನಾವು ನೆನಪಲ್ಲಿ ಇಟ್ಕೊಳ್ಳಬಹುದು. ನೋಡಿ, ಟಿ ಏನ್ ಹೇಳುತ್ತೆ, ಇ ಏನ್ ಹೇಳುತ್ತೆ, ಎ ಏನ್ ಹೇಳುತ್ತೆ, R S O F O L D P M. ಈಸಿಯಾಗಿ ಟಿಯರ್ಸ್ ಆಫ್ ಓಲ್ಡ್ PM ಅಂತ ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ರೆ ನೀವು ಅನುಸೂಚಿಗಳನ್ನ ಬಹಳ ಈಸಿಯಾಗಿ ನೆನಪಲ್ಲಿ ಇಟ್ಕೋಬಹುದು. ಸೊ ಹೀಗಾಗಿ ಅನುಸೂಚಿಗಳನ್ನ ಸರಿಯಾಗಿ ಮೆಮೊರೈಸ್ ಮಾಡಿ ಈಸಿಯಾಗಿ ಮೆಮೊರೈಸ್ ಮಾಡಿದ್ರೆ ನೀವು ಈಸಿಯಾಗಿ ಆ ಒಂದು ಅನುಸೂಚಿಗಳ ಮೇಲೆ ಬರ್ತಕ್ಕಂತಹ ಒಂದು ಕ್ವಶನ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಇವತ್ತು ಈ ಒಂದು ತರಗತಿಯಲ್ಲಿ ಅನುಸೂಚಿಗಳ ಬಗ್ಗೆ ಯಾವ ರೀತಿ UPSCಯಲ್ಲಿ ಕ್ವಶನ್ಸ್ಗಳು ರಿಪೀಟ್ ಆಗಿದಾವೆ ಆ ಥೀಮ್ ಮೇಲೆ ಅಂತ ನಾನು ಡಿಸ್ಕಸ್ ಮಾಡಿದೆ. ಇದೇ ರೀತಿ PSI KS ಆಗಿರ್ಬೋದು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಈ ಒಂದೇ ಟಾಪಿಕ್ ಮೇಲೆ ಅನೇಕ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇರ್ತವೆ. ಸೊ ಹಾಟ್ ಫೇವ್ರೆಟ್ ಟಾಪಿಕ್ಗಳಲ್ಲಿ UPSC ಹಾಟ್ ಫೇವ್ರೆಟ್ ಟಾಪಿಕ್ಗಳಲ್ಲಿ ಈ ಅನುಸೂಚಿಗಳು ಕೂಡ ಒಂದು. ಇದೇ ರೀತಿ ನಿಮ್ಮ ಎಕ್ಸಾಮ್ಗಳಲ್ಲೂ ಕೂಡ ಸ್ಟೇಟ್ ಎಕ್ಸಾಮ್ಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಕ್ವಶನ್ಗಳು ಅಪಿಯರ್ ಆಗ್ತವೆ. ಹೀಗಾಗಿ ಅನುಸೂಚಿಗಳನ್ನ ಸರಿಯಾಗಿ ನೀವು ನೆನಪಲ್ಲಿ ಇಟ್ಕೊಳ್ಳಿ ಅಂತ ನಾನು ನಿಮಗೆ ಒಂದು ಕಿವಿ ಮಾತು ಹೇಳ್ತೇನೆ. ಸೊ ಇವತ್ತಿನ ತರಗತಿಯಲ್ಲಿ ಅನುಸೂಚಿಗಳ ಬಗ್ಗೆ ಆಯ್ತು. ಮುಂದಿನ ತರಗತಿಯಲ್ಲಿ ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಯಾವ ರೀತಿ ರಿಪೀಟೆಡ್ ಕ್ವಶನ್ಸ್ ಅನ್ನ UPSCಯಲ್ಲಿ ಹೆಚ್ಚು ಕೇಳಿದರೆ ಆ ಟಾಪಿಕ್ ಅನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಆ ಟಾಪಿಕ್ಗಳನ್ನ ನೀವು ವಿಶ್ಲೇಷಣೆಯನ್ನ ಮಾಡಿದ ನಂತರ ಅದನ್ನ ಓದ್ಕೊಂಡ ನಂತರ ನೀವು ನಿಮ್ಮ ಎಕ್ಸಾಮ್ ಅಲ್ಲಿ ಬರ್ತಕ್ಕಂತಹ ಕ್ವಶನ್ಗಳನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ನೋಡಿ, ಕ್ವಶನ್ ಕೇಳುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಸ್ಟೇಟ್ PCS ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆಗಳು ಡೈರೆಕ್ಟ್ ಆಗಿ ಬರ್ತಾ ಇದಾವೆ. ಸೊ ಆದ್ರೆ ಮುಂದೆ ನಾವು ಸ್ಟೇಟ್ಮೆಂಟ್ ಬೇಸ್ಡ್ ಇದೇ ಒಂದು ಅಂಶಗಳನ್ನ ಇಟ್ಕೊಂಡು ಇದೇ ಒಂದು ಫ್ಯಾಕ್ಟ್ ಗಳನ್ನ ಇಟ್ಕೊಂಡು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅನ್ನ ಮಾಡಿಬಿಟ್ರೆ ನಮಗೆ ಆನ್ಸರ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾವು ಕರೆಕ್ಟ್ ಆಗಿ ಥೊರವಾಗಿ ಓದ್ಬಿಟ್ರೆ ಅಂತಹ ಒಂದು ಕ್ವಶನ್ಗಳಿಗೂ ಕೂಡ ನಾವು ಆನ್ಸರ್ ಮಾಡ್ತಕ್ಕಂತಹ ಕೆಪಬಿಲಿಟಿ ಬಿಲ್ಡ್ ಮಾಡ್ಕೋಬೇಕು. ಯಾವುದೇ ರೀತಿಯಾದಂತಹ ಕ್ವಶನ್ ಪೇಪರ್ ಬರಲಿ, ನಾವು ಅದನ್ನ ಎದುರಿಸಲಿಕ್ಕೆ ಸನ್ನದ್ಧರಾಗಿರಬೇಕು. ಸೊ ಎಲ್ರಿಗೂ ಥ್ಯಾಂಕ್ ಯು, ನಮಸ್ಕಾರ. ಬಂದವಯ್ಯ ಕರೆಕ್ಟ್ ಆಗಿ.